ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಯೋಗದಲ್ಲಿ ಶುಚಿತ್ವದ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಹಠಯೋಗ ಪ್ರದೀಪಿಕಾ ಆಗಿರ್ಬೋದು ಅಥವಾ ಗೇರಂಡ ಸಂಹಿತದಲ್ಲಾಗಿರ್ಬೋದು. ಸೊ ಈ ಒಂದು ಸಂಹಿತಗಳಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಷಟ್ ಕರ್ಮಾಸ್ ಅಂತ ಹೇಳಿ ಕರೀತಾರೆ. ಈ ಷಟ್ ಕರ್ಮಗಳನ್ನು ನಾವು ಏನು ಮಾಡ್ತೀವಿ, ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಈ ಷಟ್ಕರ್ಮಾಸ್ಗಳು ಮಾಡಬೇಕು, ಪ್ರೊಸೀಜರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಒಂದು ಟಾಕ್ಸಿನ್ಸ್ಗಳು ಏನಿದೆಯಲ್ಲ ಅದು ದೇಹದಿಂದ ಹೊರ ಹಾಕಲಿ ಅಂತ ಹೇಳ್ಬಿಟ್ಟು ಆವಾಗ ನಾವು ಮಾಡ್ತಕ್ಕಂತಹ ಯೋಗ ಮತ್ತು ಪ್ರಾಣಾಯಾಮ ಅತ್ಯಂತ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಷಟ್ಕರ್ಮಾಸ್ಗಳು ಯಾವ್ದು ಹಾಗಾದರೆ? ಸೊ ಷಟ್ಕರ್ಮಾಸ್ಗಳು ಯಾವುದು ಅಂತ ಅಂದರೆ ಅದು ನೇತಿ ಆಗಿರ್ಬೋದು, ದೌತಿ, ನೌಲಿ, ತ್ರಾಟಕ ಕ್ರಿಯಾ, ಬಸ್ತಿ ಮತ್ತು ಕಪಾಲಭಾತಿ ಅಂಥೇಳಿ. ಸೊ ಷಟ್ ಕರ್ಮಾಸ್ ಅಂತ ಅಂದರೆ ಷಟ್ ಅಂತ ಅಂದರೆ 6 ಮತ್ತು ಕ್ರಿಯಾ ಅಂದರೆ ಆ್ಯಕ್ಷನ್ಸ್. ಸೊ ಈ 6 ಪ್ಯೂರಿಫಿಕೇಷನ್ ಪ್ರೊಸೀಜರ್ ಏನಿದೆಲ್ಲ ಫ್ರೆಂಡ್ಸ್, ಇದನ್ನು ಫಾಲೋ ಮಾಡೋದ್ರಿಂದ ನಮ್ಮ ಒಂದು ಶರೀರ ಶುಚಿತ್ವ ಆಗೋದಲ್ದೇ ನಮಗೆ ಒಂದು ಇಮ್ಯುನಿಟಿ ಏನಿದೆಯಲ್ಲ ಅದು ಕೂಡ ಬರುತ್ತೆ. ಮತ್ತು ಏನಾಗುತ್ತೆ, ಅದು ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ ಇಮ್ಯುನಿಟಿ ಕೂಡ ಬರುತ್ತೆ. ಪ್ಲಸ್ ನಮಗೆ ಒಂದು ಏನಾಗುತ್ತೆ, ಇಡ ಮತ್ತು ಪಿಂಗಳ ನಾಡಿ ಅಂತ ಏನು ಕರಿತೀವಲ್ಲ, ಸೊ ಇದು ಕೂಡ ಆ್ಯಕ್ಟಿವೇಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ತ್ರಿದೋಷಸ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಷಟ್ಕರ್ಮಗಳಲ್ಲಿ ಮೊದಲನೆಯ ಪ್ರೊಸೀಜರ್ ಇರ್ತಕ್ಕಂತಹ ನೇತಿ ಕ್ರಿಯೆ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೀಗ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಈ ಒಂದು ನೇತಿ ಕ್ರಿಯೆನ ಮಾಡಬಾರ್ದು ಅಂತ ಹೇಳಿ ಕೂಡ ನಾನು ನಿಮಗೀಗ ಮೊದಲನೇದಾಗಿ ಹೇಳ್ತೀನಿ. ಸೊ ಯಾರು ಈ ಒಂದು ನೇತಿ ಕ್ರಿಯೆ ಪ್ರೊಸೀಜರ್ನ ಮಾಡಬಾರ್ದು ಅಂದರೆ, ಯಾರಿಗೆ ಮೂಗು ಕಟ್ಟಿರುತ್ತಲ್ಲ, ಸೊ ಅವರು ಈ ಒಂದು ಪ್ರೊಸೀಜರ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಈ ಒಂದು ಸೈನಸೈಟಿಸ್ ಏನಿರುತ್ತಲ್ಲ, ಸೊ ಇನ್ಫೆಕ್ಷನ್ ಆಗೋಗಿರುತ್ತೆ, ಮೂಗಿನ ಇನ್ಫೆಕ್ಷನ್, ಆ ಟೈಮಲ್ಲಿ ಈ ಒಂದು ಕ್ರಿಯೆನ ಮಾಡೋದು ಬೇಡ. ಮತ್ತು ಯಾರಿಗೆ ಬ್ಲಾಕ್ಡ್ ನೋಸ್ ಆಗಿರುತ್ತೆ ಅಂದರೆ ಪಾಲಿಪ್, ಎಕ್ಸ್ಟ್ರಾ ಗ್ರೋತ್ ಪಾಲಿಪ್ ಏನಿರುತ್ತಲ್ಲ, ಸೊ ಅವ್ರು ಕೂಡ ಈ ಒಂದು ಪ್ರೊಸೀಜರ್ ಮಾಡೋದು ಬೇಡ. ಮತ್ತು ರಕ್ತಸ್ರಾವ ಯಾರಿಗೆ ಆಗ್ತಾ ಇರುತ್ತಲ್ಲ ಮೂಗಲ್ಲಿ, ಸೊ ಈ ಟೈಮಲ್ಲಿ ಕೂಡ ಅವರು ಈ ಒಂದು ನೇತಿ ಕ್ರಿಯೆ ಪ್ರೊಸೀಜರ್ ಮಾಡೋದು ಬೇಡ. ಹಾಗಿದ್ರೆ ಯಾರು ಈ ಒಂದು ನೇತಿ ಕ್ರಿಯೆನ ಪ್ರೊಸೀಜರ್ ಏನಿದೆಯಲ್ಲ ಇದನ್ನು ಮಾಡ್ಬೋದು ಅಂತ ಅಂದರೆ, ಸೊ ಯಾರಿಗೆ ಪದೇ ಪದೇ ಮೂಗು ಕಟ್ತಾ ಇರುತ್ತೆ ಮತ್ತು ಅಸ್ತಮಾದಂತಹ ಒಂದು ರೆಸ್ಪಿರೇಟ್ರಿ ಡಿಸೀಸ್ ಏನಿದೆಯಲ್ಲ ಅವರಿಗೆ ಜಾಸ್ತಿ ಅಸ್ತಮಾದಂತಹ ಸಿಂಪ್ಟಮ್ಸ್ ಅಂದರೆ ಟ್ರಿಪ್ಸ್ ಇರ್ಬೋದು, ವೀಸಿಂಗ್ ಇರ್ಬೋದು, ಯಾರಿಗೆ ಪದೇ ಪದೇ ಆಗ್ತಾ ಇರುತ್ತಲ್ಲ, ಸೊ ಅವರು ಈ ಒಂದು ನೇತಿ ಕ್ರಿಯೆ ಮಾಡೋದ್ರಿಂದ ಅವರು ಡೆಫಿನೆಟಾಗಿ ಅವರಲ್ಲಿ ಒಂದು ಚೇಂಜಸ್ ಅವರು ಡೆಫಿನೆಟಾಗಿ ಅಬ್ಸರ್ವ್ ಮಾಡ್ಬೋದು. ಮತ್ತು ಯಾರಿಗೆ ಒಂದು ಕಣ್ಣಿನ ತೊಂದರೆ ಇರುತ್ತಲ್ಲ, ಐಸೈಟ್ ಪ್ರಾಬ್ಲಮ್ ಇರುತ್ತೆ, ಬ್ಲಡ್ ವಿಷನ್ ಇರುತ್ತೆ, ಸೊ ಕಣ್ಣಿನ ತೊಂದರೆ ಇರೋರು ಕೂಡ ಈ ಒಂದು ನೇತಿ ಕ್ರಿಯೆ ಮಾಡ್ಬೋದು. ಮತ್ತು ಪದೇ ಪದೇ ಇಯರ್ ಇನ್ಫೆಕ್ಷನ್ ಯಾರಿಗೆ ಆಗ್ತಿರುತ್ತಲ್ಲ, ಸೊ ಅವ್ರು ಕೂಡ ಈ ಒಂದು ನೇತಿ ಕ್ರಿಯೆನ ಮಾಡ್ಬೋದು. ಸೊ ಏನಂತ ಅಂದರೆ ಅಟ್ ಪ್ರೆಸೆಂಟಾಗಿ ಅವ್ರಿಗೇನಾದ್ರು ನಿಮಗೇನಾದ್ರು ಮೂಗು ಬ್ಲಾಕ್ ಆಗಿದ್ದರೆ, ಸೊ ಆ ಟೈಮಲ್ಲಿ ಮಾತ್ರ ಈ ಒಂದು ಪ್ರೊಸೀಜರ್ ಮಾಡೋದು ಬೇಡ. ಅದು ಬಿಟ್ಟರೆ ಸೊ ಈ ಒಂದು ನೇತಿ ಕ್ರಿಯೆ ಏನಿದೆ ಅಲ್ಲ, ಇದು ಪದೇ ಪದೇ ನಿಮಗೇನಾದರೂ ಮೂಗು ಕಟ್ಟತಕ್ಕಂತಹ ಒಂದು ಪ್ರಾಬ್ಲಮ್ ಇದ್ದರೆ ಈ ಒಂದು ಕ್ರಿಯೆನ ನೀವು ವಾರದಲ್ಲಿ 2 ಟೈಮ್ ಇದನ್ನು ನೀವು ಬೆಳಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಇದು ಡೆಫಿನೆಟಾಗಿ ನಿಮಗೆ ಒಂದು ಬ್ಲಾಕ್ಡ್ ನೋಸ್ ಇರ್ಬೋದು ಮತ್ತು ಕಣ್ಣಿನ ತೊಂದರೆಯಲ್ಲಿ ಇದು ನಿಮಗೆ ಡೆಫಿನೆಟಾಗಿ ನಿಮಗೆ ಸಹಾಯ ಮಾಡುತ್ತೆ. ಈ ಒಂದು ನೇತಿ ಕ್ರಿಯೆ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಅದು ಯಾವುದು ಅಂತ ಆದರೆ ನಮ್ಮ ಸ್ಕಿನ್ ಗ್ಲೋ ಆಗಿರ್ಬೋದು. ಸೊ ಇದು ನಮ್ಮ ಸ್ಕಿನ್ ಗ್ಲೋ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಬ್ರೈನಿನ ರೈಟ್ ಮತ್ತು ಲೆಫ್ಟ್ ಹೆಮಿಸ್ಪಿಯರ್ ಏನಿದೆಯಲ್ಲ ಇದನ್ನು ಬ್ಯಾಲೆನ್ಸಲ್ಲಿ ಇರೋ ಹಾಗೆ ಮಾಡುತ್ತೆ. ಈವನ್ ಯಾರಿಗಾದರೂ ಭಯ, ಆತಂಕ ಇದ್ದರೆ, ಆ್ಯಂಗ್ಸೈಟಿ ಇದ್ದರೆ ಅದು ಕೂಡ ಈ ಒಂದು ನೇತಿ ಪ್ರೊಸೀಜರ್ ಮಾಡೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ. ನೇತಿ ಕ್ರಿಯೆ ಮಾಡೋದ್ರಿಂದ ನಮ್ಮ ಷಟ್ ಚಕ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಆಗ್ನೇಯ ಚಕ್ರ, ಏನು ನಮ್ಮ ಐಬ್ರೋಸ್ ಏನಿದೆಯಲ್ಲ ಅದರ ಮಧ್ಯ ಇರ್ತಕ್ಕಂತಹ ಆಗ್ನೇಯ ಚಕ್ರ ಏನಿದೆಯಲ್ಲ, ಸೊ ಈ ಆಗ್ನೇಯ ಚಕ್ರನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಕೂಡ ಈ ಒಂದು ನೇತಿ ಕ್ರಿಯೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ನೇತಿ ಕ್ರಿಯೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೀಗ ತಿಳಿಸ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿ, ಸೊ ಮೊದಲನೇದಾಗಿ ಅದು ನೇತಿ ಪಾಟ್ ಅಂತೇಳಿ, ಇದು ಎಲ್ಲ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ನಿಮಗೆ ವಾರ್ಮ್ ವಾಟರ್, ಸೊ ಉಗುರು ಬೆಚ್ಚಿನ ನೀರು ಬೇಕಾಗುತ್ತೆ. ಸೊ ಈ ಉಗುರು ಬೆಚ್ಚಿನ ನೀರು ತೊಗೋಬೇಕಾಗುತ್ತೆ ಈ ಒಂದು ಕ್ರಿಯೆ ಮಾಡಲಿಕ್ಕೆ. ಇದಕ್ಕೆ ನಾನು 1 ಚಿಟಿಕೆಯಷ್ಟು ಸಾಲ್ಟ್ ಹಾಕಿದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಏನಾಗುತ್ತೆ, ಈ ಪಾಟಲ್ಲಿ 100 ml ಅಷ್ಟು ನೀರು ಇದಕ್ಕೆ, ಇದರ ಒಂದು ಕ್ವಾಂಟಿಟಿ. ಸೊ ಈ 100 ml ನೀರಿಗೆ ನಾನು 1 ಚಿಟಿಕೆಯಷ್ಟು ಸಾಲ್ಟ್ ಹಾಕಿದ್ದೀನಿ. ಸೊ ಯಾಕೆ ಅಂತ ಅಂದರೆ ಈ ಒಂದು ನೀರೇನಿದೆಯಲ್ಲ ನಮ್ಮ ಮೂಗಿನ ಮುಖಾಂತರ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಮೂಗಿನಲ್ಲಿ ಇರ್ತಕ್ಕಂತಹ ಮ್ಯೂಕಸ್ ಮೆಂಬ್ರೇನ್ಗೆ ಇರಿಟೇಷನ್ ಆಗಬಾರ್ದು ಅಂತ ಹೇಳಿ, ಸೊ ನಮ್ಮ ದೇಹದ ಒಂದು ಟೆಂಪ್ರೇಚರ್ಗೆ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಈ ಒಂದು ಪ್ರೊಸೀಜರಲ್ಲಿ ವಾರ್ಮ್ ವಾಟರ್, ಉಗುರು ಬೆಚ್ಚಿನ ನೀರು ವಿತ್ ಸಾಲ್ಟ್ ಇದನ್ನು ಯೂಸ್ ಮಾಡ್ತಾರೆ.
ಇದರ ಒಂದು ಪ್ರಮಾಣ ಕರೆಕ್ಟಾಗಿ ಪ್ರಮಾಣ ತೊಗೋಬೇಕು ಅಂತಂದರೆ ಅದು ಒಂದು 1/2 ಲೀಟರ್ ಏನಿದೆಯಲ್ಲ 1/2 ಲೀಟರ್ ನೀರಿನಲ್ಲಿ ನೀವು 1 ಟೀ ಸ್ಪೂನಷ್ಟು ಸಾಲ್ಟ್ ಹಾಕಬೇಕಾಗತ್ತೆ. ಸೊ ಆ ನೀರು ಏನಾಗುತ್ತೆ ಈ ಒಂದು ನೇತಿ ಪಾಟ್ ಏನಿದೆಯಲ್ಲ ಸೊ ಈ ಒಂದು ಪಾಟಲ್ಲಿ ಹಾಕ್ಬೋದು ಮತ್ತು ಈ ಒಂದು ಪ್ರೊಸೀಜರ್ಗೆ ನೀವು ಈ ನೀರನ್ನ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಈ ಒಂದು 100 ml ಅಷ್ಟು ನೀರೇನಿದೆಯಲ್ಲ ನಾನು ಈ ನೇತಿ ಪಾಟಲ್ಲಿ ನಾನು ಹಾಕ್ತಾಯಿದ್ದೀನಿ. ಓಕೆ, ಬಹಳ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದನ್ನು ನೀವು ವಾರದಲ್ಲಿ ನೀವು 2 ಟೈಮ್ಸ್ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಪ್ರೊಸೀಜರ್ನ ನೀವು ಮಾಡಿ ನೋಡಿ. ನಿಮಗೆ ಪದೇ ಪದೇ ನಿಮಗೆ ಅಲರ್ಜಿ ಆಗಿರ್ಬೋದು ಅಥವಾ ಮೂಗು ಕಟ್ಟುತ್ತಲ್ಲ, ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಸಾಲ್ವ್ ಆಗುತ್ತೆ. ಈವನ್ ನಿಮ್ಮ ಒಂದು ಕಣ್ಣಿನ ಕಾಂತಿ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಇಯರ್ ಪ್ರಾಬ್ಲಮ್ಸ್ ಇರ್ಬೋದು ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಈ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಸಾಲ್ವ್ ಆಗುತ್ತೆ. ಯಾಕೆಂದರೆ ನಾವು ಈ ಪಾರ್ಟ್ ಏನಿದೆಯಲ್ಲ ನಮ್ಮ ನೇಸಲ್ ಪ್ಯಾಸೇಜ್ ಪಾರ್ಟ್ ಏನಿದೆಯಲ್ಲ ಪ್ಲಸ್ ನಮ್ಮ ಫೇಸ್ ಈ ಒಂದು ಪೊಸಿಷನ್ಗೆ ನಾವು ಟಾರ್ಗೆಟ್ ಮಾಡೋದ್ರಿಂದ ಏನಾಗುತ್ತೆ ಈ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ. ಸೊ ಇದನ್ನ ಹೇಗೆ ಮಾಡೋದು ಅಂತ ಅಂದರೆ ನಾವು ಈಗ ನಾರ್ಮಲಾಗಿ ಈ ರೀತಿ ಕುತ್ಕೋಬೋದು ಅಥವಾ ನಾವು ಸ್ಕ್ವೆಟಿಂಗ್ ಪೊಸಿಷನಲ್ಲಿ ಸೊ ಈ ಒಂದು ಸ್ಕ್ವೆಟಿಂಗ್ ಪೊಸಿಷನಲ್ಲಿ ಕೂತ್ಕೋಬೋದು. ಈವನ್ ಇದನ್ನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಸೊ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡ್ಬೋದು. ನಿಮ್ಮ ಸಿಂಕ್ ಇದ್ದರೆ ಸಿಂಕ್ ಎದುರುಗಡೆ ನಿಂತ್ಕೊಂಡು ಕೂಡ ಇದನ್ನು ಮಾಡ್ಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಈ ಒಂದು ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಈ ಒಂದು ನೇತಿ ಪಾಟ್ ಏನಿದೆಯಲ್ಲ ಇದರ ನಾಸಲ್ ಏನಿದೆಯಲ್ಲ ಸೊ ಈ ನಾಸಲ್ನ ನಾನು ರೈಟ್ ನಾಸ್ಟ್ರಿಲ್ ಏನಿದೆಯಲ್ಲ ನನ್ನ ರೈಟ್ ನಾಸ್ಟ್ರಿಲ್ಗೆ ಈ ರೀತಿ ಫಿಕ್ಸ್ ಮಾಡ್ಕೊತೀನಿ. ಓಕೆ, ಸೊ ಈ ರೀತಿ ಫಿಕ್ಸ್ ಮಾಡಿಕೊಂಡು ಈ ಒಂದು ನೀರು ಏನಿದೆಯಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಲೆಫ್ಟ್ ನಾಸ್ಟ್ರಿಲ್ ಥ್ರೂ ಏನಾಗುತ್ತೆ ಇದು ಫ್ಲೋ ಆಗುತ್ತೆ. ಮತ್ತು ಇದನ್ನು ರಿಪೀಟ್ ಮಾಡ್ತೀನಿ. ಈ ಪ್ರೊಸೀಜರ್ ಆದಮೇಲೆ ನೆಕ್ಸ್ಟ್ ಈ ನಾಸ್ಟ್ರಿಲಿಂದ ರಿಪೀಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ ಇಲ್ಲಿ ನೋಟ್ ಮಾಡಬೇಕು, ನೀವು ನಿಮ್ಮ ಬಾಯಿಯ ಮುಖಾಂತರನೇ ನೀವು ಈ ಒಂದು ಪ್ರೊಸೀಜರ್ ಮಾಡುವಾಗ ಬಾಯಿಯ ಮುಖಾಂತರನೇ ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಮೂಗಿನ ಮುಖಾಂತರ ನೀವು ಆಡಬಾರ್ದು. ಮೂಗಿನ ಮುಖಾಂತರ ಉಸಿರಾಡಿದ್ರೆ ನಿಮಗೆ ಇಲ್ಲಿ ಮೂಗು ಕಟ್ಬಿಡುತ್ತೆ. ಓಕೆ, ಸೊ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ನಾಸ್ಟ್ರಿಲ್ ಏನಿದೆಲ್ಲ ನನ್ನ ನಾಸ್ಟ್ರಿಲ್ನ ಈ ರೀತಿ ನೇತಿ ಪಾಟ್ನ ಫಿಕ್ಸ್ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ನೋಟ್ ಮಾಡಬೇಕೇನಂದರೆ ಇಲ್ಲಿ ನೀರೇನಿದೆಯಲ್ಲ ಇಲ್ಲಿಂದನೇ ಫ್ಲೋ ಆಗಬಾರ್ದು, ಅಷ್ಟು ನೀವು ಕ್ಲೀನಾಗಿ ಇದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಬಾಯಿನ ಓಪನ್ ಮಾಡಿ ನೋಡಿ, ಇವಾಗ ನೀರು ಈಗ ಲೆಫ್ಟ್ ನಾಸ್ಟ್ರಿಲಿಂದ ಹೊರ ಬರುತ್ತೆ. ರಿಲ್ಯಾಕ್ಸ್. ಸೊ ಈ ಒಂದು ಪ್ರೊಸೀಜರ್ ಆದಮೇಲೆ ನಾವು ಕಪಾಲಭಾತಿ ಮಾಡಬೇಕು. ಸೊ ಲೈಟಾಗಿ ಸೊ ಈ ರೀತಿ ಅಪ್ಪ ಇಲ್ಲೇನಾದರೂ ಟ್ರ್ಯಾಪ್ಡ್ ವಾಟರ್ ಏನಾರು ಇದ್ದರೆ ಅದು ಕಂಪ್ಲೀಟಾಗಿ ಹೊರ ಬರಬೇಕಾಗುತ್ತೆ. ಸೊ ಈ ರೀತಿ ನಾವು ಎಕ್ಸೈಲ್ ಮಾಡಬೇಕು ಈ ಒಂದು ಪ್ರೊಸೀಜರ್ ಆದಮೇಲೆ. ಬನ್ನಿ ಈಗ ನಾನು ಅಪೋಸಿಟ್ ಡೈರೆಕ್ಷನ್ ತೋರಿಸ್ತೀನಿ ಈಗ. ಸೊ ಸೇಮ್ ಥಿಂಗ್, ಈ ರೀತಿ ಇದರ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ ಈ ರೀತಿ. ನೆಕ್ಸ್ಟ್ ನಿಮ್ಮ ತಲೆನ ಈ ರೀತಿ ಟಿಲ್ಟ್ ಮಾಡಿ ಬಾಯ ಮುಖಾಂತರ ಉಸಿರಾಡಿ ಸೊ ಈ ರೀತಿ ಸೊ ಈ ಒಂದು ಪ್ರೊಸೀಜರ್ ಇದೆ ಅಲ್ಲ, ಸೊ ಇದು ಇದರ ಪ್ರೊಸೀಜರು. ಸೊ ಕಪಾಲಭಾತಿ ಏನಿದೆ ಅಲ್ಲ ಫ್ರೆಂಡ್ಸ್, ಸೊ ಈ ರೀತಿ ಕಪಾಲಭಾತಿ ಮಾಡೋದು ತುಂಬ ಇಂಪಾರ್ಟೆಂಟ್. ಇದಾದಮೇಲೆ ಸೊ ನಾವು ಯಾವಾಗ ಈ ರೀತಿ ಕಪಾಲಭಾತಿ ಮಾಡಿ ಕಂಪ್ಲೀಟಾಗಿ ನಾವು ನೀರನ್ನ ಎಕ್ಸೈಲ್ ಮಾಡ್ತೀವಲ್ಲ, ಆವಾಗ ಇಲ್ಲೇನಾದರೂ ಟ್ರ್ಯಾಪ್ಡ್ ವಾಟರ್ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಹೊರ ಬರುತ್ತೆ. ಸೊ ಇದು ಈ ಒಂದು ನೇತಿ ಕ್ರಿಯೆ ಪ್ರೊಸೀಜರ್ ಆಗಿತ್ತು.
ನೇತಿ ಕ್ರಿಯೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ಈ ಒಂದು ಪ್ರೊಸೀಜರ್ನ ನೀವು ಯಾವತ್ತೂ ನೀವು ಟ್ರೈ ಮಾಡಿಲ್ಲ ಅಂತ ಅಂದರೆ ಇದನ್ನು ನೀವು ಅಂಡರ್ ದಿ ಗೈಡೆನ್ಸ್ ಆಫ್ ಯೋಗ ಇನ್ಸ್ಟ್ರಕ್ಟರ್ ನೀವು ಇದನ್ನು ಟ್ರೈ ಮಾಡಿ ಇದರ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.